ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ದಡ್ಡಿ ತಿರ್ಸ್ಕೊಡತ್ತಾನೆ ಮನೆಗೆ ಹೋಗೋದಾಯ್ತು ಹಂಗೆ. ನಾನ್ ಮನೆಗೆ ಹೋಗಲ್ಲ, ನಿಮ್ ಜೊತೆಲೇ ಇರ್ತೀನಿ. ಈ 200 ಕೋಟಿ ಮಾತಾಡು. ಈ 200 ಕೋಟಿ ಕಣ್ಣಾರ ನೋಡ್ತೀನ್ರಿ. ಗಂಡಸ್ರು ಮಾಡೋ ಕೆಲಸ ನಿಂದೆ. ಹೋಗ್ ಮನೆಗೆ ಹೋಗಿ ಮುಸ್ತ ತಿಕ್ಕೋಗ್. ದುಡ್ಡು ಕಾಸಿನ ವಿಚಾರ ನೋಡ್ಕೊಳಕ್ಕೆ ಗಂಡಸಾಗ ನಾನಿಲ್ವಾ? ನಾನು ನೋಡ್ಕೊಳ್ತೀನಿ. ಹೋಗ್ತೀನಿ ಬಿಡಿ, ಕ್ಯಾಬ್ ಬುಕ್ ಮಾಡಿ. ಏನ ಕ್ಯಾಬಾ? ಆಟೋದಲ್ಲಿ ತಾನೇ ಬರ್ತಿದ್ದೀನೋ? ಹೋಗ ಆಟೋದಲ್ಲಿ ಹೋಗಲ್ಲ, ಆಟೋ ಸ್ಟಾರ್ಟ್ ಐತೆ. ಅಯ್ಯಯ್ಯೋ, ಯಾಕ್ರಿ ರಸ್ತೆಲಿ ಹಿಂಗ್ ಕಿರ್ಚಾಡ್ತಿದ್ದೀರಾ? ಹೋಗ್ತೀನಿ ಹೋಗ್ರೆ. ಎಲ್ಲರ ಮುಂದೆ ಎಲ್ಲ ಹೇಳ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ಹೇಳಲ್ಲ. ಹೇ, ಅಷ್ಟೊಂದೆಲ್ಲ ಶಾಕ್ ಆಗ್ಬೇಡ ಚಿನ್ನ. ಹೇಳಲ್ಲ ಅಂದ್ರೆ ನೀನ್ ನಿನ್ ಶಿಕ್ಷೆಯಿಂದ ಪಾರಾದೆ ಅಂತ. ಇನ್ಮೇಲೆ ನಿನಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ಡಿಸೈಡ್. ನಿನಗೆ ಜೈಲಿಗೂ ಕಳಿಸ್ಬೋದು, ನಿನ್ ಮೇಲ್ ಮಾನ ನಷ್ಟ ಮೊಕದ್ದಮೆ ಕೇಸು ಹಾಕ್ಬೋದು. ಆದ್ರೆ ಅದರಿಂದ ಅತ್ತೆ ಮಾವ ನೊಂದ್ಕೋತಾರೆ, ನನ್ ಮಗಳು ಇಂಥವಳ ಅಂತ ಬೇಜಾರ್ ಮಾಡ್ಕೋತಾರೆ. ನೀನ್ ಮಾಡಿರೋ ತಪ್ಪಿಗೆ ಅವ್ರು ಯಾಕೆ ಅನುಭವಿಸ್ಬೇಕಲ್ವಾ? ಅದಕ್ಕೆ ನಾನ್ ಡಿಸೈಡ್ ಮಾಡಿದ್ದೆ, ಇನ್ಮೇಲೆ ನೀನ್ ಎಲ್ಲೂ ಹೋಗಲ್ಲ, ನನ್ ಕಣ್ಣು ಮುಂದೆನೆ ಇರ್ತೀಯ. ಆದ್ರೆ ನಿನಗೆ ಪಾಠ ಶುರುವಾಗತ್ತೆ, ಈ ಸತ್ಯಳ ಪಾಠ. ಇಲ್ಲೇ ಕ್ಲಾಸು, ಇಲ್ಲೇ ಸ್ಟಡೀಸು, ಇಲ್ಲೇ ರಿಸಲ್ಟ್. ನೀನಾಗ್ ನೀನೇ ತಿದ್ಕೊಂಡ್ ಬುದ್ಧಿ ಅಂತೂ ಕಲೀಲಿಲ್ಲ. ನಿನ್ನ ನಾನ್ ತಿದ್ದುತ್ತೀನಿ, ಬುದ್ಧಿನೂ ಕಲಿಸ್ತೀನಿ. ನೋಡ್ತಾ ಇರು. ಗೋವಿಂದ ಎಲ್ಲೋದ? ಇನ್ನ ಬರ್ಲಿವಲ್ಲ, ನಾನು ಇಲ್ಲೇ ಕಾಯ ಕೇಳಿದ್ದೆ ಅವನು. ಅಲ್ಲಪ್ಪ, ಇವನು ಬರೋದು ಯಾವಾಗ? ನನ್ನ ಚೆಕ್ ಕ್ಲಿಯರ್ ಮಾಡೋದು ಯಾವಾಗ? ನಂದು 200 ಕೋಟಿ. ಗೋವಿಂದ ಸರ್ ಬಂದ್ಬಿಟ್ಟು ಚೆಕ್ ಕ್ಲಿಯರ್ ಮಾಡ್ಬಿಟ್ರೆ ಅಬ್ಬಾ. ಜಗ ಸರ್, ಹೊರಡೋಣ? ನಿಮ್ಗೋಸ್ಕರನೇ ಕಾಯ್ತಾ ಇದೆ. ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಹೊರಡೋದೇನೆ. ಸರಿ, ಮತ್ತೆ ಇನ್ನೇನು? ಇದೇನ್ ಜಗ್ಗ ಸರ್, ಇಷ್ಟು ದೊಡ್ಡ ಸೂಟ್ ಕೇಸ್ಗಳು? ಮತ್ತೆ 198 ಕೋಟಿ ರೂಪಾಯಿಗಳನ್ನ ಬರೀ ಕೈ ಮೇಲೆ ಹಿಡ್ಕೊಂಡು ಹೋಗಕ್ಕಾಗುತ್ತೇನ್ರಿ? ಅದಕ್ಕೆ ಎಲ್ಲ ಸೆಟಪ್. ಜಗ ಸರ್, ಈ ಚೆಕ್ ಎಲ್ಲ ಇಮಿಡಿಯೇಟ್ ಆಗಿ ಕ್ಲಿಯರ್ ಆಗಲ್ಲ. ಈ ಸೆಟಪ್ ಎಲ್ಲ ವೇಸ್ಟ್ ಆಗಲ್ವಾ? ಯಾಕೆ? ಬ್ಯಾಂಕ್ ವ್ಯವಹಾರಗಳೆಲ್ಲ ಹೀಗೆ ಅಲ್ವಾ? ನಾವು ಅನ್ಕೊಂಡಂಗೆಲ್ಲ ಆಗಲ್ಲ, ಸ್ವಲ್ಪ ಟೈಮ್ ಆಗತ್ತೆ. ಹಾಗೆಲ್ಲ ಅನ್ಬೇಡಿ ಗೋವಿಂದ ಸರ್, ಇದಕ್ಕೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಾ ಕೂತಿದ್ದೀನಿ. ಸುಮ್ಮನೆ ನನಗೆ ನಿರಾಸೆ ಮಾಡ್ಬಿಡಿ ಪ್ಲೀಸ್. ನೀವು ದೊಡ್ಡವರು, ಪ್ಲೀಸ್ ಗೀಸ್ ಅನ್ಬಾರ್ದು. ನಿಮ್ಗೋಸ್ಕರ ಏನಾದ್ರೂ ಮಾಡೋಕ್ಕಾಗತ್ತಾ ಅಂತ ನೋಡೋಣ. ಆಯ್ತಾಯ್ತು, ಕ್ಯಾಶೆ ಕೊಟ್ಬಿಡಿ ಕೇಳಿ. ಅಯ್ಯೋ, ಹಾಗೆಲ್ಲ ಆಗಲ್ಲ ಸರ್, ಇಷ್ಟು ದೊಡ್ಡ ಅಮೌಂಟು. ಮೊದಲು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಆಮೇಲೆ ನಿಮ್ಮ ಅಕೌಂಟಿಂದ ಡ್ರಾ ಮಾಡ್ಕೋಬೇಕು. ಹಂಗೆ ಆಗ್ಲಿ, ಅದಾದ್ರೆ ಏನ್ ಪ್ರಾಬ್ಲಮ್ ಇಲ್ಲ ನಮ್ಗೆ. ಅದೇ ತರ ಮಾಡೋದು ಬೇಡ, ಮೊದಲು ಹೊರಟ್ಬಿಡೋಣ ಇಲ್ಲಿಂದ. ಬನ್ನಿ. ಇರಿ, ಆಟೋದಲ್ಲಿ ಹೋಗೋಣ. ಓಹೋ, ಇವಳು ಗ್ಯಾಂಗು, ಇವಳು ದೊಡ್ಡ CID ಅಂತೆ. ಇವಳೇ ಎಲ್ಲ ಪತ್ತೆ ಮಾಡಿದ್ಲಂತೆ, ಅದನ್ನ ನಾವು ನಂಬೇಕಂತೆ. ನಂಬಲೇಬೇಕತ್ಗೆ.
ಈಗ ತಾನೇ ಕಮಿಷನರ್ ಹತ್ರ ಮಾತಾಡಿದೆ. ಈ ಗ್ಯಾಂಗ್ನ ಹಿಡಿಯೋದಕ್ಕೆ ನಿಮ್ಮ ಸೊಸೆನೇ ಕಾರಣ ಅಂತ ಹೇಳಿದ್ರು ಅಣ್ಣ. ಸತ್ಯ, ನಿಜಕ್ಕೂ ನಿನ್ ಗ್ರೇಟ್ ಅಮ್ಮ. ಇದನ್ನೆಲ್ಲ ಯಾವಾಗ ಮಾಡಿದೆ ಸತ್ಯ? ನಮ್ಗೆ ಯಾರಿಗೂ ಇದು ಗೊತ್ತೇ ಆಗ್ಲಿಲ್ಲ. ನಿನ್ ಗಂಡನ ಒಂದು ದೊಡ್ಡ ಚಕ್ರವ್ಯೂಹದಿಂದ ಪಾರ್ ಮಾಡ್ಬಿಟ್ಟೆ ನೀನು. ಕಾರ್ತಿಕ್, ಸಾರಿ. ಇರ್ಲಿ ಚಿಕ್ಕಪ್ಪ, ನನ್ನಿಂದ ಆಗಿರೋ ಎಡವಟ್ಟಿಗೆ ನೀವ್ಯಾಕೆ ಸಾರಿ ಕೇಳಬೇಕು? ನಾನೇ ಎಚ್ಚರಿಕೆಯಲ್ಲಿ ಇರಬೇಕಾಗಿತ್ತು. ಕಾರ್ತಿಕ್, ನೀನು ಈ ಮನೆ ಮಗ. ಇಲ್ಲಿ ನಮ್ಗ್ಯಾರಿಗೂ ನಿನ್ನ ವ್ಯಕ್ತಿತ್ವದ ಬಗ್ಗೆ ಅಪನಂಬಿಕೆ ಇಲ್ಲ ಕಣೋ. ಆದರೆ ನಿನ್ನ ಒಂದು ಸಣ್ಣ ನೆಗ್ಲಿಜೆನ್ಸಿಯಿಂದ ಈ ರೀತಿಯೆಲ್ಲ ಆಗೋಯ್ತಿಲ್ಲ ಅನ್ನೋ ನನ್ನ ಚಿಕ್ಕ ಬೇಜಾರಷ್ಟೇ ಅಲ್ವಾ ಅಣ್ಣ? ಈ ರೀತಿ ಹೇಳೋದು ನಿನ್ ದೊಡ್ಡ ಗುಣ ಅಮ್ಮ. ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ನಮ್ಮ ಕಾರ್ತಿಕ್ ಆಗಲಿ, ನಿನ್ನಂತ ಸೊಸೆನ ಪಡೆಯೋದಕ್ಕೆ ನಾವೆಲ್ಲ ಆಗಲಿ ಬಹಳ ಪುಣ್ಯ ಮಾಡಿದ್ದೀವಿ. ಇದ್ಯಾವ ನ್ಯಾಯ? ಕಾರ್ತಿಕನ್ನ ಇಷ್ಟು ಬೇಗ ಕ್ಷಮಿಸ್ಬಿಟ್ರ ನೀವು? ಏನ್ ಹಾಗಂದ್ರೆ? ನಾವು ದುಡ್ಡಿನ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡಾಗ ನಮ್ಮನ್ನ ಮನೆಯಿಂದ ಆಚೆ ಹಾಕಕ್ ನೋಡಿದ್ರಿ. ಈಗ ಕಾರ್ತಿಕ್ ಅವಳಿಗೆ ದುಡ್ಡು ಕೊಡಕ್ ಹೋಗಿದ್ನಲ್ಲ, ಆ ದುಡ್ಡು ಎಲ್ಲಿಂದ ಬಂತು, ಹೇಗೆ ಅರೇಂಜ್ ಮಾಡ್ದ ಅನ್ನೋದನ್ನ ನೀವ್ ಯಾರು ವಿಚಾರಿಸಿದ್ರಾ? ಹೌದು ಕಾರ್ತಿಕ್, ನಿನ್ನ ಹತ್ರ ಅವಳಿಗೆ 50 ಲಕ್ಷ ಕೊಡುವಷ್ಟು ಹಣ ಎಲ್ಲಿಂದ ಬಂತು? ಕೇಳಿ ಚಿಕ್ಕಪ್ಪ, ಎಲ್ಲಿಂದ ಬಂತು ಕಾರ್ತಿಕ್ ಅಷ್ಟೊಂದು ದುಡ್ಡು? 50 ಲಕ್ಷ ಅಂದ್ರೆ ಸುಮ್ನೆನಾ? ಸುಹಾಸ್ ತಂದಿಟ್ಟಿದ್ರಲ್ಲ ದುಡ್ಡು, ಅದೇ ದುಡ್ಡನ್ನ ಕದ್ಕೊಂಡು ಹೋಗಿ ಅವಳಿಗೆ ಸುರಿದ್ಯಾ? ಕಾರ್ತಿಕ್, ಕೀರ್ತನ ಏನ್ ಹೇಳ್ತಾ ಇದ್ದಾಳೆ? ಸೀತಮ್ಮ, ನಾನ್ ವಿಚಾರಿಸ್ಲಾ? ಕೀರ್ತನ ಅವ್ರೆ, ಕಾರ್ತಿಕ್ ಮನೆ ದುಡ್ಡು ತಗೊಂಡಿದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯಾವ ದುಡ್ಡು? ಇನ್ಯಾವುದು? ನಿನ್ನೆ ಸುಹಾಸು ಚಿಕ್ಕಪ್ಪಂಗೆ ಕೊಟ್ರಲ್ಲ ಆ ದುಡ್ಡು. ಅವನು ಮನೇಲಿರೋ ದುಡ್ಡನ್ನೇ ಎತ್ಕೊಂಡೋದ್ನಾ ಅಂತ ನನಗೆ ಡೌಟು. ಕಾರ್ತಿಕ್ ದುಡ್ಡು ಕೊಡೋ ಪ್ರಯತ್ನ ಮಾಡಿದ್ದು, ಕೊಟ್ಟಿಲ್ಲ. ಅಷ್ಟಕ್ಕೂ 50 ಲಕ್ಷ ಕ್ಯಾಶ್ನ ಅರೇಂಜ್ ಮಾಡೋದು ಸುಲಭನಾ? ಸುಲಭ ಅಲ್ಲ ಅಂತಾನೆ ಕದ್ದಿರ್ಬೋದು ಅಂತ ಹೇಳ್ತಾ ಇರೋದು. ಕಾರ್ತಿಕ್ ಕದ್ದಿಲ್ಲ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಓಕೆ ಓಕೆ, ಈಗ ಚರ್ಚೆ ಬೇಡ. ಊರ್ಮಿಳ, ರೂಮ್ಗೆ ಹೋಗಿ ಹಣ ಇದೆಯಾ ನೋಡ್ಕೊಂಬ.
ಒಂದೇ ಒಂದು ಕ್ಷಣನು ಎರಡನೇ ಯೋಚನೆ ಮಾಡಿದೆ ನನ್ನ ಕಷ್ಟನೇ ನಿನ್ನ ಕಷ್ಟ ಅನ್ಕೊಂಡು ನನ್ನ ಪರವಾಗಿ ನಿಂತಿಯಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಂದೇನೋ ದುಡ್ಡಸ್ಕೆ ಇಲ್ಲ ಅಮೂಲ್ ಬೇಬಿ. ನಾನು ಯಾವತ್ತೂ ನೀನ್ ಬೇರೆ ನಾನ್ ಬೇರೆ ಅಂತ ಯೋಚನೆ ಮಾಡ್ದವಳೆ ಅಲ್ಲ. ನಿನ್ ಕಷ್ಟ ನನ್ ಕಷ್ಟನೂ ಅಲ್ವಾ. ನೀನ್ ನೊಂದ್ಕೊಂಡ್ರೆ ನನಗೂ ನೋವಾಗಲ್ವಾ ಅಮೂಲ್ ಬೇಬಿ. ಹೆಂಡತಿ ಅಂದ್ರೆ ಬರೀ ಸುಖಕ್ ಮಾತ್ರ ಅಲ್ಲ, ಕಷ್ಟಕ್ಕೂ. ನಿನ್ ಕಷ್ಟ ಸುಖ ಎರಡರಲ್ಲೂ ಸಮಪಾಲ್ ಬೇಕು ಅಂತ ಆಸೆ ಪಟ್ಟೆ. ಹಾಗಂತ ನಾನು ನಿನ್ನನ್ನು ಫೋರ್ಸ್ ಮಾಡಲ್ಲ. ನೀನಾಗ್ ನೀನೇ ನನ್ನನ್ನು ಪೂರ್ತಿಯಾಗಿ ಒಪ್ಕೊಳ್ಳೋವರೆಗೂ ನಾನು ಕಾಯ್ತೀನಿ. ಥ್ಯಾಂಕ್ ಯು. ಯು ಆರ್ ಮೈ ಸ್ಟ್ರೆಂತ್ ಸತ್ಯ. ನಿನ್ ಜೊತೆಲಿದ್ರೇನೆ ಶಕ್ತಿ. ಯಾಕೆ ಸತ್ಯ ನಗ್ತಾ ಇದ್ಯಾ? ನೋಡು, ಈ ತರ ಒಳ್ಳೆ ಸಿಚುವೇಶನ್ ಅಲ್ಲಿ ನಗ್ತಾ ಕಾಮಿಡಿ ಮಾಡ್ತಾ ಇದ್ಯಾ. ನೀನ್ ಇಷ್ಟೊಂದು ಸೀರಿಯಸ್ ಆಗಿದ್ರೆ ನೋಡೋದಕ್ಕಾಗಲ್ಲ ಅಮೂಲ್ ಬೇಬಿ. ನೀನ್ ಯಾವಾಗ್ಲೂ ಸಿಟ್ ಮಾಡ್ಕೋತಾ ಸಿಡುತ್ತಾ ಜೋಕ್ ಮಾಡ್ತಾ ಇರ್ಬೇಕು. ಯಾಕೆ ನಾನೇನ್ ಕಾಮಿಡಿ ಪೀಸಾ? ಅಯ್ಯೋ ಶಾಂತಂ ಪಾಪಂ, ನನ್ ಪತಿ ದೇವ್ರಿಗೆ ನಾನು ಹಾಗೆಲ್ಲ ಅಂತೀನ. ಸತ್ಯ ಸತ್ಯ. ನಾನು ಯಾವತ್ತೂ ನಿನ್ನ ಮುಖನ ನೋಡೇ ಇರಲಿಲ್ಲ ಸತ್ಯ. ಯಾವಾಗ್ಲೂ ಹೊಡಿ ಬಡಿ ಅನ್ನೋ ಸತ್ಯ ಒಳಗಡೆ ಇಷ್ಟೊಂದು ಸಂಕೋಚ ನಾಚಿಕೆರೋ ಹುಡುಗಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಮಾಜಕ್ಕೋಸ್ಕರ ನಾನು ಹಾಗಿರ್ಲೇಬೇಕಾಗಿತ್ತು ಅಮೂಲ್ ಬೇಬಿ. ಅದು ನನ್ನ ಅನಿವಾರ್ಯತೆ. ಆದ್ರೆ ಎಲ್ರಿಗೂ ಇರೋ ತರ ಫೀಲಿಂಗ್ಸ್ ನನಗೂ ಇದೆ. ನನ್ಗಿವಾಗ ಎಲ್ಲ ಅರ್ಥ ಆಗ್ತದೆ ಸತ್ಯ. ಆದ್ರೆ ನಾನು ಯಾವತ್ತು ಅಲ್ಲ ಸತ್ಯ, ಈ ಮಾಳ್ವಿಕನ್ ವಿಚಾರನೆಲ್ಲ ನೀನ್ ಹೇಗ್ ತಿಳ್ಕೊಂಡೆ? ನಾನು ನಿನ್ಗೇನು ಹೇಳೇ ಇರಲಿಲ್ಲ. ಅಂಥದ್ರಲ್ಲಿ ನೀನ್ ಎಲ್ಲ ತಿಳ್ಕೊಂಡು ಈ ವಿಚಾರನ ಸಾಲ್ವ್ ಹೇಗ್ ಮಾಡ್ದೆ? ಅಜ್ಜಿ ಕೋಳಿ ಕೂಗ್ಲಿಲ್ಲ ಅಂದ್ರೆ ಊರಿಗೆ ಬೆಳಕಾಗಲ್ಲ ಅಂದ್ಕೊಂಡಿದ್ಯಾ ಅಮೂಲ್ ಬೇಬಿ? ಈ ಸತ್ಯ ಕೈ ಇಟ್ರೆ ಸಾಕು, ಎಂತ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗ್ಲೇಬೇಕು. ಅದೇ ಹೇಗೆ? ಇವಾಗ ನೀನ್ ಮಾಳ್ವಿಕನ್ ಮೀಟ್ ಮಾಡಿದ್ಯಾ ಅಂದ್ರೆ ನೀನು ಅವಳಿಗೆ ಸರಿಯಾಗಿ 4 ಬಾರ್ಸಿದ್ರು ಬಾರ್ಸಿರ್ತೆ ಅಲ್ವಾ? ಮುಲಾಜೆ ಇಲ್ಲ. ಅವಳು ಇದನ್ನೆಲ್ಲ ದುಡ್ಡುಗೋಸ್ಕರ ಮಾಡಿದ್ಲ? ಅವಳಿಂದ ಯಾರಿದ್ದಾರೆ? ಈ ಡೀಟೇಲ್ಸ್ ಎಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಸತ್ಯ? ಕೆಲವೊಂದನ್ನ ಕೆತ್ಕೋದಕ್ಕೆ ಹೋಗ್ಬಾರ್ದು ಅಮಲ್ ಬೇಬಿ. ಹೇಗಾಯ್ತು ಯಾಕಾಯ್ತು ಅಂತೆಲ್ಲ ತಿಳ್ಕೊಳಕ್ ಹೋದ್ರೆ ಮನ್ಸಿಗೆ ಇನ್ನೊಂದಷ್ಟು ಬೇಜಾರಾಗುತ್ತೆ, ನೋವಾಗತ್ತಷ್ಟೆ. ನನಗೆ ತಿಳ್ಕೊಬೇಕು ಸತ್ಯ. ಏನಾಗಿದೆಯೋ ಅದನ್ನ ಅಲ್ಲಿಗೆ ಬಿಟ್ಬಿಡು ಅಮಲ್ ಬೇಬಿ. ತಪ್ಪು ಮಾಡಿರೋಳಗೆ ಶಿಕ್ಷೆ ಆಗಿದೆ, ಮಾಡಿಸಿರೋರ್ಗೂ ಆಗತ್ತೆ. ಇದ್ರ ಮೇಲೆ ನನಗೆ ಹೆಚ್ಚೇನು ಕೇಳಬೇಡ ಅಮೂಲ್ ಬೇಬಿ.
ಅಳಿಯಂದ್ರು. ದೇವ್ರಂತ ಮನುಷ್ಯರು ಇಂಥವ್ರ ಮೇಲೂ ಆರೋಪ ಮಾಡಿದಾರಲ್ಲ, ಅವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಲ್ವೇ? ಇಂಥ ಜನನೂ ಇರ್ತಾರಮ್ಮ. ಯಾರಿಗೆ ದುಡ್ಡು ಮಾನ ಮರ್ಯಾದೆಕಿನ್ನ ದೊಡ್ಡದು ಅನ್ಸುತ್ತೋ ಅಂತವ್ರೆ ಇಂಥ ಕೆಲಸ ಮಾಡೋದು. ಅಳಿಯಂದ್ರು ಈಗ ಹೇಗಿದ್ದಾರೆ? ಪರವಾಗಿಲ್ಲಮ್ಮ, ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ನಾನಿದ್ದೀನಲ್ಲ, ನೋಡ್ಕೋತೀನಿ. ನೀನೇನು ಯೋಚನೆ ಮಾಡಬೇಡ. ಅಲ್ವೇ ಸತ್ಯ, ಅವ್ರು ಸಿಕ್ಕಾಕೊಂಡಿದ್ದು ನಿನ್ನಿಂದಾಗಿನ? ಹ್ಞೂ ಅಮ್ಮ. ಕೋಟೆ ಮನೆ ಸೊಸೆಯಾಗಿ ಕಾರ್ತಿಕ್ ಹೆಂಡತಿಯಾಗಿ ಅದ್ ನನ್ನ ಕರ್ತವ್ಯ ಅಂತ ಅನ್ನಿಸ್ತು. ಮನೆ ನೆಮ್ಮದಿನೇ ಹಾಳಾದಾಗ ನಾನು ಹಳೆ ಸತ್ಯ ಆಗ್ಲೇಬೇಕಲ್ವಾ? ಅಂದ್ರೆ ನೀನ್ ಮತ್ತೆ ಹೊಡೆದಾಟ ಬಡ್ದಾಟ ಮಾಡ್ದೇನೆ? ಇದನ್ನೆಲ್ಲ ನಿಮ್ಮತ್ತೆ ಒಪ್ತಾರ? ಅಮ್ಮ, ನೀನೇ ಹೇಳಲಿಲ್ವಾ ಗಂಡನ ಜೊತೆ ನಿಲ್ಲೋದು ಹೆಂಡತಿ ಮೊದಲನೇ ಆದ್ಯತೆ ಅಂತ? ನಾನು ಅದನ್ನೇ ಮಾಡಿದೆ. ನಮ್ಮ ಅತ್ತೆ ದೃಷ್ಟಿಕೋನ ಬೇರೆ. ಹಾಗಂತ ನನ್ ಗಂಡನ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡೋದಕ್ಕಾಗತ್ತಾ? ಸರಿಯಾಗಿ ಬೆಂಡೆತ್ತಿದ್ದೀನಿ. ಅಲ್ಲ ಕಣೆ ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಈಗೆಲ್ಲ ಸರಿ ಆಯ್ತಲ್ಲ, ಅಷ್ಟೇ ಸಾಕು. ಇನ್ನಾದ್ರೂ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಕೂತು 2 ಹೊತ್ತು ನೆಮ್ಮದಿಯಾಗಿ ಊಟ ಮಾಡೋ ತರ ಆದ್ರೆ ಅಷ್ಟೇ ಸಾಕಮ್ಮ ನಂಗೆ. ಇದು ನೀನೇನಾ ನನ್ ಮಗಳು ಸತ್ಯನ ಮಾತಾಡ್ತಿರೋದು? ನನ್ ಕುಟುಂಬ ಅಂತ ಎಷ್ಟು ಕಾಳಜಿಯಿಂದ ಮಾತಾಡ್ತಿದ್ಯಲ್ಲೇ ಕಂದ. ನಾನ್ ಯಾವತ್ತೂ ನೀನ್ ಇಷ್ಟು ಬದಲಾಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ಗಂಡನ ಮನೆಯಿಂದ ನೀನ್ ಈ ರೀತಿ ಫೋನ್ ಮಾಡಿ ಮಾತಾಡ್ತಿ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಕಾಲ ಬಂದಾಗ ಎಲ್ಲವೂ ತಾನಾಗ್ ತಾನೇ ಬದಲಾಗತ್ತಮ್ಮ. ಅದರಲ್ಲೂ ಹೆಣ್ಮಕ್ಳ ವಿಚಾರದಲ್ಲಿ ಮದುವೆ ಆದ್ಮೇಲೆ ತುಂಬಾ ಬದಲಾವಣೆ ಆಗತ್ತೆ ಅಂತ ನನಗೀಗ ಗೊತ್ತಾಗ್ತಾ ಇದೆ. ಕೇಳೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ? ನಿನ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಅಲ್ಲಿ ನೀನು ಅಜ್ಜಿ, ಇಲ್ಲಿ ನಮ್ಮ ಮನೆಯವ್ರೆಲ್ಲರೂ ಖುಷಿಯಾಗಿದ್ರೆ ನಂಗಷ್ಟೇ ಸಾಕಮ್ಮ, ಬೇರೆ ಏನೂ ಬೇಡ. ಎಷ್ಟು ದೊಡ್ಡ ಮನಸ್ಸು ಸತ್ಯನಿಂದ. ಜೀವನ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ನೋಡು, ನೀನು ಎಲ್ಲವನ್ನೂ ಜಯಿಸಿದೀಯ, ಮತ್ತ್ಯಾಕೋ ಟೆನ್ಷನ್ನು? ಊಟ ಮಾಡು. ಹೌದು ಕಾರ್ತಿಕ್, ನಿನಗೆ ಕಷ್ಟ ಅಂತ ಬಂದಾಗ ಹೆತ್ತವರಾದ ನಾವು ನಿನ್ ಜೊತೆ ಇರಲಿಲ್ಲ. ಆಗ ಏನ್ ಮಾಡಬೇಕು ಅಂತ ನಮಗೂ ಗೊತ್ತಾಗ್ಲಿಲ್ಲ. ನಿನಗೆ ರೇಗದ್ವಿ, ನಿನ್ ಮೇಲೆ ಕೋಪ ಮಾಡ್ಕೊಂಡ್ವಿ. ಆದ್ರೆ ಸತ್ಯ ಮಾತ್ರ ಅವಳ ಗಂಡನ್ನ ಬಿಟ್ಕೊಟ್ಟಿಲ್ಲ. ಕಾರ್ತಿನ ನಂಬದ್ಲು, ಅವನನ್ನ ಕಾಪಾಡ್ಕೊಂಡ್ಲು. ಆದ್ರೆ ನಾವು ಮನೆಯವರಾಗಿ, ಚಿಕ್ಕ ವಯಸ್ಸಿಂದ ಅವನನ್ನ ನೋಡ್ಕೊಂಡು ಬಂದಿರೋರಾಗಿ ಅವನನ್ನೇ ನಂಬಲಿಲ್ಲ. ಈ ಸಮಾಜ ಜೊತೆ ಸೇರಿ ನಾವು ಅವನನ್ನ ದೂಷಿಸಿದ್ವಿ. ನಮ್ಮ ಮನೆ ಮಗ, ನಮ್ಮ ಕಾರ್ತಿ ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನಾ ಅಂತ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ. ಬಿಟ್ಕೊಟ್ಬಿಟ್ವಿ. ಊರ್ಮಿಳಾ, ಎಲ್ಲ ನಮ್ದೇ ತಪ್ಪು ಅನ್ನೋ ಹಾಗೆ ಮಾತಾಡ್ಬೇಡ.
ನಮ್ಗೇನ್ ಕಾರ್ತಿಕ್ ಮೇಲೆ ಪ್ರೀತಿ ಇಲ್ವಾ? ಆಗ ಪರಿಸ್ಥಿತಿ ಸಂದರ್ಭ ಹಾಗಿತ್ತು ಅಷ್ಟೇ. ಅಕ್ಕ ದಯವಿಟ್ಟು ನಾವು ಮಾಡಿರೋದನ್ನ ಸಮರ್ಥಿಸ್ಕೊಳ್ಳೋದು ಬೇಡ. ನಾವು ಮಾಡಿರೋದು ತಪ್ಪು ಅಷ್ಟೇ. ಏನೇ ಕಾರಣ ಕೊಟ್ರು ತಪ್ಪು ಸರಿ ಆಗಲ್ಲ. ಮನೆ ಹಿರಿಯರಾಗಿ ನಾವೇ ನಮ್ಮ ಮಕ್ಕಳ ಪರ ನಿಲ್ಲಿಲ್ಲ ಅಂದ್ರೆ ಇನ್ಯಾರಕ್ಕ ನಿಲ್ಬೇಕು? ಸತ್ಯದಿಂದಾಗಿ ಕಾರ್ತಿ ಅಪವಾದದಿಂದ ಹೊರಗಡೆ ಬಂದ. ಇಂಥ ಸಮಯದಲ್ಲಿ ನಾವು ಸತ್ಯನ ಪರವಾಗಿ ನಿಂತ್ಕೋಬೇಕು. ಅವಳು ಮಾಡಿರೋ ಕೆಲಸ ಮೆಚ್ಕೋಬೇಕಲ್ವಾ? ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಹಾಗಲ್ಲ ಅಕ್ಕ. ಒಂದ್ ವೇಳೆ ಸತ್ಯ ರಿಸ್ಕ್ ತಗೊಳ್ದೆ ಕಾರ್ತಿಕ್ ತಪ್ಪಿಲ್ಲ ಅಂತ ಪ್ರೂವ್ ಮಾಡದೆ ಇದ್ದಿದ್ರೆ ಕೋಟೆ ಮನೆ ಮೇಲೆ ಅದೊಂದು ಚುಕ್ಕೆ ಶಾಶ್ವತವಾಗಿ ಉಳಿದ್ಬಿಡೋದು. ಸತ್ಯ ಕಾಪಾಡಿದ್ದು ಅವಳ ಗಂಡನ ಮರ್ಯಾದೆ ಮಾತ್ರ ಅಲ್ಲ ಅಕ್ಕ, ನಮ್ಮ ಮನೆತನದ ಮರ್ಯಾದೆ ಕೂಡ. ಅದೇನೋ ಅಂತಾರಲ್ಲ, ಮಗುನು ಚೂಟಿ ತೊಟ್ಲು ತೂಗೋದು ಅಂತ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ನಮ್ಮ ಮನೆ ಸಮಸ್ಯೆನೇ ಅವಳು ಊರ್ಮಿಳಾ. ಅವಳು ಈ ಮನೆಗೆ ಬಂದಾಗಿಂದ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ. ಸಮಸ್ಯೆ ಯಾರಿಂದ ಬರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ಸಮಸ್ಯೆಯಿಂದ ದೂರ ಇರಬೇಕು. ಇಲ್ಲ ಅಂದ್ರೆ ಸಮಸ್ಯೆ ಮಾಡೋರಿಂದ ದೂರ ಹೋಗ್ಬೇಕು. ಅಕ್ಕ, ನೀನ್ ಯಾಕೋ ಸತ್ಯನ ಬಗ್ಗೆ ಪೂರ್ವಗ್ರಹ ಇಟ್ಕೊಂಡು ಮಾತಾಡ್ತಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಅದನ್ನೆಲ್ಲ ಆಚೆ ಇಟ್ಟು ಯೋಚನೆ ಮಾಡಕ್ಕ. ನಿಜವಾದ ಸತ್ಯ ಏನು ಅಂತ ನಿನ್ಗೆ ಅರ್ಥ ಆಗತ್ತೆ. ಊರ್ಮಿಳಾ, ಏನ್ ಇಷ್ಟೊತ್ತಲ್ಲಿ ಬಜ್ಜಿ ಕರೀತಾ ಇದೀಯಾ? ಸತ್ಯ ಮಾಡೋದಕ್ಕೆ ಹೇಳಿದ್ಲು ಅಕ್ಕ. ಏನು? ಅವಳು ಹೇಳದ್ಲಾ? ಅವಳು ಹೇಳದ್ಲು ಅಂತ ನೀನ್ ಮಾಡ್ಬಿಡದಾ? ಅತ್ತೆ ಯಾರು ಸೊಸೆ ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಏನೋ ಅಪರೂಪಕ್ಕೆ ಕೇಳಿದಾಳೆ, ಮಾಡ್ಕೊಟ್ರೆ ತಪ್ಪೇನಕ್ಕ? ಪ್ರತಿ ಸಲ ಅವಳನ್ನ ವಹಿಸ್ಕೊಂಡ್ ಬರ್ತೀಯಲ್ಲ ಊರ್ಮಿಳಾ, ನೋಡು ನಿನ್ ಹತ್ರ ಹೇಗ್ ಕೆಲಸ ತೆಗಿಸ್ತಿದ್ದಾಳೆ ಅಂತ. ಅತಿ ಆಯ್ತು ಅವಳದು. ಅಕ್ಕ ಹೋಗ್ಲಿ ಬಿಡು. ಅವಳಿಗೆ ಅಡಿಗೆ ಮನೆ ಅಧಿಕಾರ ಇದ್ದಿದ್ರೆ ಅವಳೇ ಮಾಡ್ಕೋತಾ ಇದ್ಲು ಅಲ್ವಾ? ನನ್ನನ್ನು ಯಾಕೆ ಕೇಳ್ತಿದ್ಲು? ಇದು ನನ್ ತಪ್ಪೇನಾ? ಅಂತೂ ಎಲ್ಲಾ ಸೇರಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸಿ. ಅಕ್ಕ, ಆಕ್ಚುಲಿ ಸತ್ಯ ಅವಳಿಗೋಸ್ಕರ ಅಲ್ಲ ಬಜ್ಜಿ ಕೇಳಿದ್ದು, ಕಾರ್ತಿಗೋಸ್ಕರ. ಕಾರ್ತಿಕ್ಗ ಅವನ್ ಬಜ್ಜಿ ತಿನ್ನಲ್ವೇ? ಕಾರ್ತಿ ಸತ್ಯನ ಹತ್ರ ಕೇಳದ್ನಂತೆ ಭಾವನ್ಗೋಸ್ಕರ ಬಜ್ಜಿ ಬೇಕು ಅಂತ. ಹಾಗಾಗಿ ಈ ಬಜ್ಜಿ ಮಾಡ್ತಿರೋದು ಸತ್ಯನ್ಗೋಸ್ಕರ ಅಲ್ಲ, ಭಾವನ್ಗೋಸ್ಕರ. ವಿಚಿತ್ರವಾಗಿದೆಯಲ್ಲ, ನಮ್ಮವ್ರು ಕೇಳಿದ್ರಂತ. ಚಿಕ್ಕತ್ತೆ, ಬಜ್ಜಿ ರೆಡಿನಾ? ರೆಡಿ ಆಗಿದೆ ಸತ್ಯ. ಹೇ ಹುಡುಗಿ, ಏನ್ ನಡೆಸ್ತಾ ಇದ್ದೀರಾ? ಸೀತಮ್ಮ, ವಾಪಸ್ ಬಂದ್ ಹೇಳ. ಕಾರ್ತಿಕ್ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ನಾ ಬಂದ್ ಹೇಳ್ತೀನಿ. ಸಾಕು ಸುಮ್ಮನಿರೇ ದಿವ್ಯಾ, ಅಪಶಕ್ನ ಮಾತಾಡಬೇಡ. ಇನ್ನೊಂದು ಗೊತ್ತಾ ನಿನಗೆ, ಕೆಲಸ ಮಾಡಿ ಮಾಡಿ ಯಾರೂ ಸತ್ತಿಲ್ಲ. ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡಿರೋರೆ ಬೇಗ ಸತ್ತಿರೋದು. ಸುಮ್ಮನೆ ಇರಜಿ, ನಿನಗೆ ಹೆಂಗ್ ಅರ್ಥ ಆಗತ್ತೆ ನನ್ನ ಕಷ್ಟ? ಬೆಂಗಳೂರಲ್ಲಿದ್ದಾಗ ಆರಾಮಾಗಿದ್ದೆ, ಇಲ್ಲಿ ಬಂದ್ ಹೆಂಗಾಗಿದೆ ನೋಡು. ಮತ್ತೆ ನೀನೇ ಅಲ್ವಾ ಇಲ್ಲಿಗೆ ಓಡ್ ಬಂದಿದ್ದು? ಅಜ್ಜಿ, ಪದೇ ಪದೇ ಅದನ್ನೇ ಹೇಳ್ಬೇಡ. ಇವಾಗೇನು ಆ ತಾತನ ಹತ್ರ ಮಾತಾಡಿ ಕೆಲಸ ಕಡಿಮೆ ಮಾಡಿಸ್ತೀಯೋ ಇಲ್ವೋ? ಕೊಟ್ ಮಾತನ್ನ ಉಳಿಸ್ಕೊಳಜ್ಜಿ. ಅಯ್ಯ ಬಿಡೆ, ಏನಂತ ಮಹಾ ಮಾತು ಕೊಟ್ಟಿರೋದು. ಕೆಲಸ ಮಾಡು,
ಕೆಲಸ ಮಾಡಿದಷ್ಟು ದೇಹಕ್ಕೆ ಒಳ್ಳೇದು, ದೇಹ ಗಟ್ಟಿ ಆಗುತ್ತೆ. ಮತ್ತೆ ಶುರು ಹಚ್ಕೊಂಡ್ಯಾ ಬುದ್ಧಿವಾದನ? ನನಗೆ ನಿನ್ ಬುದ್ಧಿವಾದ ಬೇಕಾಗಿಲ್ಲ. ಇದು ಅನುಭವ ಕಣೆ. ಎಷ್ಟು ಜನಕ್ಕಿಂತ ಅವಕಾಶ ಸಿಗುತ್ತೆ ಹೇಳು? ಅಷ್ಟಕ್ಕೂ ಇನ್ನೆಷ್ಟು ದಿನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರು. ನೀನು ಕೆಲಸ ಕಲ್ತ್ಕೊಂಡಂಗಾಗುತ್ತೆ. ಓ ಅಜ್ಜಿ, ನೀವಿಲ್ಲೇ ಇದ್ದೀರಾ? ನಾನು ಊರ್ ತುಂಬಾ ನಿಮ್ಮನ್ನು ಹುಡುಕ್ದೆ, ನೀವು ನೋಡಿದ್ರೆ ಇಲ್ಲೇ ಇದ್ದೀರಾ. ಆ ಕಾಕ್ರೋಚ್ ಅಜ್ಜಿ ಇಲ್ಲೇ ಇದ್ದಾರೆ. ನನ್ನ ಕ್ಷಮಿಸಿಬಿಡು ಮಗನೇ, ನನ್ನ ಕ್ಷಮಿಸಿಬಿಡು, ನನ್ನ ಕ್ಷಮಿಸಿಬಿಡು. ಮಾತಾಡ್ಬೇಡಿಯಪ್ಪ. ದಯವಿಟ್ಟು ಕಾರ್ತಿಕ್, ನನ್ನ ಕ್ಷಮಿಸಿಬಿಡು ಮಗನೇ, ನನ್ನ ಕ್ಷಮಿಸಿಬಿಡು. ಏನೇ ಇದ್ರು ಮಾತಾಡಿ ಬಗೆಹರಿಸ್ಕೊಳ್ಬೇಕು ಒಂದು ಸಣ್ಣ ಸೂಕ್ಷ್ಮನೂ ನನಗೆ ಗೊತ್ತಾಗ್ಲಿಲ್ವಲ್ಲೋ. ಇಲ್ಲಪ್ಪ, ನನ್ನಲ್ಲೇ ಏನೋ ಕೊರತೆ ಇದೆ. ಇಂಥ ಪರಿಸ್ಥಿತಿ ತಂದ್ಕೊಂಡಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನಾನು ಬದಲಾಗ್ಬೇಕಪ್ಪ. ನೀವು ಹೇಳ್ದಾಗೆ ನನ್ನ ಎಚ್ಚರಿಕೆಯಲ್ಲಿ ನಾನು ಇರ್ಬೇಕಾಗಿತ್ತು. ನಾನು ತಿದ್ಕೋಬೇಕಪ್ಪ. ನಾನು ನಿಮ್ಮ ಮಗ ಅನ್ಸ್ಕೋಬೇಕು. ಹೇಳಿಪ್ಪ, ನಾನು ನಿಮ್ಮ ಹಾಗಾಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನಾನು ಹೇಗ್ ಬದಲಾಗ್ಬೇಕು ಹೇಳಿಪ್ಪ. ಕಾರ್ತಿಕ್, ನಿನಗೆ ಎಲ್ಲ ತಿಳುವಳಿಕೆನೂ ಇದೆ ಕಣೋ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನಗೆ ಒಳ್ಳೆ ಹೃದಯ ಇದೆ. ನಿನಗೆ ಜನರ ಕಪಟ ಗೊತ್ತಾಗಲ್ಲ ಕಣೋ. ನೋಡು, ಮೋಸ ಹೋಗೋರಿರೋ ತನಕ ಮೋಸಗಾರರು ಇದ್ದೇ ಇರ್ತಾರೆ ಕಣೋ. ನೀನು ಜನರ ಜೊತೆ ಜಾಸ್ತಿ ಬೆರೀಲಿಲ್ವಲ್ಲ, ಅದಕ್ಕೆ ನಿನಗೆ ಗೊತ್ತಾಗಲಿಲ್ಲ. ಕಾರ್ತಿಕ್, ನಿನ್ನನ್ನು ನೀನು ಬದಲಾಯಿಸ್ಕೊಂಡ್ರೆ ಸಾಕು, ಅಪ್ಪನ ಮೀರಿಸೋ ಮಗ ಆಗ್ತೀಯ ಕಣೋ ನೀನು. ಅದೆಲ್ಲ ಸಾಧ್ಯ ಇಲ್ಲ ಅಪ್ಪ. ನೋಡು ಕಾರ್ತಿಕ್, ನನಗೂ ವಯಸ್ಸಾಗಿದೆ. ನಿನಗೂ ಈ ಜೀವನ ಎದುರಿಸಬೇಕು, ಕಲಿಬೇಕು ಅನ್ನೋ ಛಲ ಬಂದಿದೆ. ನಾಳೆಯಿಂದ ನೀನು ಯಾಕೆ ನಮ್ಮ ಕಂಪನಿ ವ್ಯವಹಾರ ನೋಡ್ಕೋಬಾರ್ದು? ನಾನಾ? ಆಗ
ನೀನು ಎಂಗೇಜ್ ಆಗ್ತೀಯಾ, ಎಕ್ಸ್ಪೀರಿಯನ್ಸ್ ಬರುತ್ತೆ. ಆಗಿರೋ ಕಹಿ ಘಟನೆನ ಮರೆಯೋದಕ್ಕೆ ಸಹಾಯನೂ ಆಗುತ್ತೆ ಕಣೋ. ಕಾರ್ತಿ, ಏನಂತೀಯ? ಹಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.